Hello everyone, welcome back to my channel Mahamaya Tassels Collections. ಇದೊಂದು ಸಿಂಪಲ್ 2 ಸ್ಟೆಪ್ ಕ್ರೋಶೆ ಡಿಸೈನ್ ಮಾಡ್ತಾ ಇದ್ದೀನಿ. ಇಷ್ಟು ಮಾಡಿದ್ದೀನಿ. ಈಗ ಇದು ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ. ಈಗ ಇಲ್ಲಿ 4 ಚೈನ್ಸ್ ಮಾಡಬೇಕು. ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ತಕೊಂಡು ಸ್ವಲ್ಪ ಡಿಸ್ಟೆನ್ಸಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅದೇ ಪಾಯಿಂಟಲ್ಲಿ ಪುನಃ ಇನ್ನೊಂದು ಡಬಲ್ ಕ್ರೋಶೆ, ಅದೇ ಪಾಯಿಂಟಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ಟೋಟಲ್ 4 ಡಬಲ್ ಕ್ರೋಶೆ ಬರುತ್ತೆ. ಫೋರ್ ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ಸ್, ಪುನಃ ಅದೇ ಪಾಯಿಂಟಲ್ಲಿ ಸ್ವಲ್ಪ ಪಕ್ಕದಲ್ಲೇ ಪುನಃ 4 ಡಬಲ್ ಕ್ರೋಶೆ, ಇದೇ ಥರ ಚಿಕ್ಕ ಆರ್ಚ್ ಫಾರ್ಮ್ ಆಗುತ್ತೆ. ಈ ಥರ ಆರ್ಚ್ ಬರುತ್ತೆ. ಈಗ 4 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ 2 ಚೈನ್ಸ್ ಮಾಡಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಬೇಕು. ಪುನಃ ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ತಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ತೀನಿ. ಅದೇ ಪಾಯಿಂಟಲ್ಲೂ ಮಾಡಿದರೂ ಆಗುತ್ತೆ, ಸ್ವಲ್ಪ ಒಂದೊಂದು ಪಾಯಿಂಟ್ ಬಿಟ್ಟು ಮಾಡಿದರೂ ಆಗುತ್ತೆ. ಫೋರ್ ಡಬಲ್ ಕ್ರೋಶೆ ಆದಮೇಲೆ ಟೂ ಚೈನ್ಸ್ ಮಾಡಿ ಡಬಲ್ ಕ್ರೋಶೆ, ಫೋರ್ ಡಬಲ್ ಕ್ರೋಶೆ ಮಾಡಿ 2 ಚೈನ್ಸ್, ಪುನಃ 4 ಡಬಲ್ ಕ್ರೋಶೆ, ಲಾಕ್ ಮಾಡಿ ಪುನಃ ಈಗ 4 ಚೈನ್ಸ್, ಇದು ಕುಚ್ಚುಗೆ ಸ್ಪೇಸ್. ಪುನಃ ಇವಾಗ ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡೋದು. ಇದೇ ಥರ 2 ಆರ್ಚಸ್, 1 ಕುಚ್ಚು, 2 ಆರ್ಚ್, 1 ಕುಚ್ಚು. ಅದೇ ಥರ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ. ಇಲ್ಲಿ 4 ಚೈನ್ಸ್ ಮಾಡಿ ಇಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್. ಅಲ್ಲಿಂದ ಈಗ ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಒಟ್ಟಿಗೆ 4 ಸಿಂಗಲ್ ಕ್ರೋಶೆ ಬರುತ್ತೆ. ಇಲ್ಲಿ 2 ಚೈನ್ಸ್ ಮಾಡಿದ್ವಲ್ಲ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಅಲ್ಲಿಂದ ನಾನೀಗ 4 ಚೈನ್ಸ್ ಮಾಡ್ತೀನಿ. 4 ಚೈನ್ಸ್ ಮಾಡಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ 2 ಚೈನ್ ಸ್ಪೇಸಲ್ಲಿ ಹೋಗಿ ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ಅಲ್ಲಿಂದ ಈಗ
ಪುನಃ 3 ಚೈನ್ಸ್ ಮಾಡಿ ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಸ್ಪೇಸಲ್ಲಿ ಒಂದು ಡಬಲ್ ಕ್ರೋಶೆ. ಈ ಥರ ಫ್ಲವರ್ ಪೆಟಲ್ಸ್ ಫಾರ್ಮ್ ಆಗುತ್ತೆ. ಅಲ್ಲಿಂದ ಈಗ 4 ಚೈನ್ಸ್ ಮಾಡಿ ಸಿಂಗಲ್ ಕ್ರೋಶೆ. ಈ ಥರ ಪೆಟಲ್ಸ್ ಫಾರ್ಮ್ ಆಗುತ್ತೆ. ಅಲ್ಲಿಂದ ಈಗ ನಾನು ಡಬಲ್ ಕ್ರೋಶೆ ಮೇಲ್ಗಡೆ ಪ್ರತಿಯೊಂದು ಡಬಲ್ ಕ್ರೋಶೆಗೂ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಇಲ್ಲಿ 2 ಚೈನ್ಸ್ ಮಾಡಿದ ಸ್ಪೇಸ್ ಇದೆ, ಅಲ್ಲಿ 2 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ ಪುನಃ ಈಗ ಡಬಲ್ ಕ್ರೋಶೆ ಮೇಲ್ಗಡೆ ಸಿಂಗಲ್ ಕ್ರೋಶೆ. ಫೋರ್ ಸಿಂಗಲ್ ಕ್ರೋಶೆಸ್ ಬರುತ್ತೆ. 2 ಚೈನ್ ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ, 4 ಚೈನ್ಸ್ ಮಾಡಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಸ್ಪೇಸಲ್ಲಿ ಡಬಲ್ ಕ್ರೋಶೆ, 3 ಚೈನ್ಸ್, ಡಬಲ್ ಕ್ರೋಶೆ. ಈಗ ಲಾಸ್ಟಲ್ಲಿ 4 ಚೈನ್ಸ್, ಸಿಂಗಲ್ ಕ್ರೋಶೆ ಮಾಡಿ ಇಲ್ಲಿ ಎಲ್ಲ ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆಸ್ ಮಾಡ್ತಾ ಹೋಗಬೇಕು. ಈಗ ಇದು 4 ಚೈನು ಕುಚ್ಚುಗೆ ಸ್ಪೇಸು. ಇಲ್ಲಿ 4 ಚೈನ್ ಲಾಕ್ ಮಾಡಿದ್ವಲ್ಲ, ಅಲ್ಲಿ ಅದ್ರ ಮೇಲೆ ಒಂದು ಲಾಕ್ ಮಾಡಬೇಕು. ಹಾಗೆ 4 ಚೈನ್ಸ್ ಮಾಡಿ ಎಲ್ಲಿ ಲಾಕ್ ಇದೆಯೋ ಅಲ್ಲಿ ಲಾಕ್ ಮಾಡ್ಕೋಬೇಕು. ಅದೇ ಥರ ಎಲ್ಲ ಆರ್ಚಸ್ ಮೇಲೆ ಇದೇ ಥರ ಮಾಡ್ತಾ ಹೋಗಬೇಕು. ಈ ಥರ ಪೆಟಲ್ಸ್ ಫಾರ್ಮ್ ಆಗುತ್ತೆ. ಸೀರೆಗೆ ಕುಚ್ಚು ಕಟ್ಟಿಬಿಟ್ಟು ಫೈನಲ್ ಲುಕ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಕುಚ್ಚು ಕಟ್ಟಿ ರೆಡಿಯಾಗಿದೆ. ಈ ಥರ ಕಾಣಿಸುತ್ತೆ. ತುಂಬ ಸಿಂಪಲ್ಲಾಗಿ ವಿದೌಟ್ ಬೀಡ್ಸು ಡಿಸೈನು. ಬೀಡ್ಸ್ ಬೇಕಾದರೆ ಇಲ್ಲಿ ಒಂದೊಂದು ಗೋಲ್ಡ್ ಬೀಡ್ಸ್ ಅಥವಾ ಪರ್ಲ್ ಬೀಡ್ಸ್ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಮಿಡ್ಲಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ಬಿಗಿನರ್ಸು ಟ್ರೈ ಮಾಡ್ಬೋದು. ತುಂಬ ಈಸಿ ಇದೆ ಡಿಸೈನು, ಬೇಗ ಆಗೋಗುತ್ತೆ, ಏನೂ ಕಷ್ಟ ಇಲ್ಲ, ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದಾದರೆ 400-450 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ, ಲೊಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹಾಗೂ ನಿಮ್ಮ ನೀಟ್ನೆಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ನೋಡಿಕೊಂಡು ಚಾರ್ಜ್ ಫಿಕ್ಸ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೊಸ ಡಿಸೈನೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.